ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಈ ವರ್ಷದ ಗಣಪತಿ ಹಬ್ಬ ಬಂತು. ಆದರೂ ತಯಾರಿ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ನಾನು ನಮ್ಮ ಹುಡ್ರೆಲ್ಲ ಸೇರ್ಕೊಂಡು ಗಣಪತಿ ಸಂಘದ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ ಇವತ್ತೆಲ್ಲ ರೆಡಿ ಮಾಡೋಣ ಅಂತ ಹೊಂಟಿದ್ವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಮಾಡಿ ರೋಡ್ ನೋಡ್ರಿ ಹೆಂಗೈತಿ. ಅದು ಹಂಗಿರ್ಲಿ, ನಾವು ಸಂಘದ ಮನೆ ಕಡೆ ಹೋಗದೆ 1 ವರ್ಷ ಆಗಿತ್ತೇನೋ. ಮಾರ್ದ ಯಾರೇ ಎಲ್ಲ ಅಡ್ಡ ಬಿದ್ದುಬಿಟ್ಟಿದ್ದು, ಅದನ್ನೆಲ್ಲ ನಮ್ಮ ಹುಡ್ರು ಕ್ಲೀನ್ ಮಾಡಿ ಶೀಟ್ ಗೀಟೆಲ್ಲ ಹಾರೋಗ್ಬಿಟ್ಟಿದ್ದು ಗಾಳಿ ಮಳೆಗೆ. ಅಲ್ಲೆಲ್ಲ ದೊರ್ಕು ಪರ್ಕು ಎಲ್ಲ ತುಂಬ್ಕೊಂಡು ಸುಮಾರೆಲ್ಲ ರಾದಂತಾಗೋಯ್ತು. ಶೀಟ್ನೆಲ್ಲ ನಮ್ಮ ಹುಡ್ರು ಏಣಿ ಪಾಣಿ ಹಾಕ್ಕೊಂಡು ಹೊತ್ಕೊಂಡು ಎಲ್ಲ ಸರಿ ಮಾಡಿರು. ಹಂಗೆ ಆದರೂ ಮಳೆ ಅಂದ್ರೆ ಮಳೆ, ಚಳಿ ಆಗ್ತಿತ್ತು. ಹಂಗೆ ಹುಡ್ರು ಅಲ್ಲೇ ದೊರ್ಗಿರ್ಗೆಲ್ಲ ಒಟ್ಟಾಕಿ ಬೆಂಕಿ ಹೇಟೆ ಎಲ್ಲ ಚಳಿ ಕಾಸ್ಕೊಂಡ್ರು. ಹಂಗೆ ನಮ್ಮ ಕೆಲವು ಹುಡ್ರೆಲ್ಲ ಅಲ್ಲಿದ್ದು ಮಟ್ಟಿ ಗಿಟ್ಟಿ ಎಲ್ಲ ಸೌರಿ ಕ್ಲೀನ್ ಮಾಡಕ್ಕಂತ ಹೋಗಿದ್ದು ರೋಡ್ ಸೈಡು. ಅವಕ್ಕೆ ಅಪರೂಪಕ್ಕೆ ಎಲ್ಲ ಕತ್ತಿ ಹಿಡ್ಕೊಂಡಿದ್ದು ಕಡ್ಡ ಕೊಚ್ಚಿ ಹಾಕೋ. ಹಂಗೆ ಅಲ್ಲಿ ನಮ್ಮ ಸಂಘದ ಮನೆ ಹಿಂದೆ ನೋಡಿದ್ರೆ ಯಾರ್ದೋ ಗದ್ದೆ ಬೈಲಾಗ ಒಂದು 8-10 ಎಮ್ಮೆ ಕರ ದಾಟ್ಕೊಂಡು ಗದ್ದೆ ಎಲ್ಲ ತಿನ್ನಕ್ಕೆ ಹಿಡ್ದಿದ್ವು. ಆದ್ರೂ ಬೆಲಿ ಬಂಕ ಎಲ್ಲ ಸರಿ ಇಲ್ಲ ಅಂದರೆ ಹಿಂಗೆ ಆಗೋದು. ಅಡಬೆ ಜಾನುವಾರೆಲ್ಲ ಬಂದು ನುಗ್ಗಿ ಎಲ್ಲ ಮೇಯ್ತು. ಹಾಗೆ ನಾವು ಮಧ್ಯಾಹ್ನ ಊಟ ಮುಗಿಸಿ ನಮ್ಮ ಸುನೀಲ್ ಅಣ್ಣ ಟ್ಯಾಕ್ಟ್ರಲ್ಲಿ ಗುಮ್ಗುಡ್ತಾ ಹಾಗೆ ಮುರುಘಾ ಮಠದ ಕಡೆ ಹೊಂಟಿವಿ. ನಾವು ಒಂಚೂರು ಡೆಕೋರೇಷನ್ ಐಟಮ್ ಬೇಕಾಗಿತ್ತು. ಹಾಗೆ ಟ್ಯಾಕ್ಟ್ರಲ್ಲಿ ತುಂಬ್ಕೊಬರೋಣ ಅಂತ ಹೊಂಟಿದ್ವಿ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಬೈಕಾಗಿ ಧೂಮ್ ಮಚಾಲೆ ಅಂತ ಬೈಕಾಗಿ ಬರ್ತಾ ಇದ್ರು. ಹಂಗೆ ಹಿಂದ್ಗಡೆ ನಾವು ಟ್ಯಾಕ್ಟ್ರಲ್ಲಿ ಗುಮ್ಗುಡ್ತಾ ಹೋಗ್ತಿದ್ವಿ. ಅದ್ರ ಜೊತೆ ಮಳೆ ಒಂದು ಬೇರೆ ಬಿಡದೆ ಹೊಡೆಯಕ್ಕೆ ಕಟ್ಕೊಂಡಿತ್ತಂಗೆ. ನಮ್ಮ ಹುಡ್ರು ಆಚೆ ಈಚೆ ಕೂತ್ಕೊಂಡಿದ್ದು ಮಕ ತುಂಬ ಕೆಸರಾರಿ ಟ್ಯಾಕ್ಟ್ರಿಂದ ಮಕ ನೋಡಂಗಿರಲ್ಲ, ಹಂಗಾಗ್ಬಿಟ್ಟಿತ್ತು ಅಂತ ಇತ್ತು. ಆ ಜಾಗ ಬಂತು, ಡೆಕೋರೇಷನ್ ಐಟಮ್ ಎಲ್ಲ ತುಂಬ್ಕೊಳ್ಳೋ ಹೋಗೋಂಥ ಜಾಗ. ಹಂಗೆ ಹೊಂಡ ಗುಂಡಿಲಿ ಆ ಜಾಗದಾಗ ಹೊಂಟ್ವಿ. ಈ ರೈನ್ ಕೋಟ್ ಅಂತೂ ಬಿಡಂಗಿಲ್ಲ. ಈಗ ನಮ್ಮ ಕಡೆ ಎಲ್ಲ ಕೆಲವರು ಮೊಸರು ಭೂತ ಅಂತಾರೆ ಇದಕ್ಕೆ. ಇದನ್ನ ಹಾಕೊಂಡು ಅಂತೂ ಮಳೆಯಲ್ಲೇ ಟ್ಯಾಕ್ಟ್ರಿಲಿ ಡೆಕೋರೇಷನ್ ಐಟಮ್ ಎಲ್ಲ ತುಂಬ್ಕೋರು ಅಂತ ಹೋಗ್ತಾ ಇದ್ವಿ. ಆದರೂ ವರ್ಷಕ್ಕೊಂದ್ಸಲ ಬರೋ ಈ ಹಬ್ಬಕ್ಕೆ ಹುಡ್ರೆಲ್ಲ ಸೇರಿ ಒಬ್ಬೊಬ್ರು ಒಂದೊಂದು ಕೆಲಸ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಮಾಡೋದಿತ್ತಲ್ಲ, ಒಂಥರ ಭಾರಿ ಖುಷಿ. ಹಂಗೆ ನಮ್ಮ ಸುನೀಲ್ ಅಣ್ಣ ಮತ್ತೆ 80 ಹೋಗ್ತಾ ಹೋಗೋದು ಬಿಡ್ತಾ ಇದ್ದು. ಹಂಗೆ ಟ್ಯಾಕ್ಟ್ರಿನ 5ನೇ ಗೇರ್ ಹಾಕಿ ಸೋಲಿಸು ಹಂಗೆ ಗುಮ್ಗುಡ್ತಾ ಹೋಗ್ತಾ ಇತ್ತು. ಫೈನಲಿ ನಮ್ಮ ಡೆಸ್ಟಿನೇಷನ್ ಹತ್ರ ಬಂದಿದ್ವಿ ನಾವು. ಹಂಗೆ ಹೊಂಡ ಗುಂಡಿ ಲಾಡ್ಸಿ ಅಂತ ಅಲ್ಲಿ ರೀಚ್ ಆದ್ವಿ. ನಮ್ಮ ಸುನೀಲ್ ಅಣ್ಣ ಸುಯ್ ಅಂತ ರಿವರ್ಸ್ ಬಿಟ್ರು ಅದೇ ಜಾಗಕ್ಕೆ. ಅಲ್ಲಿಂದ ನೋಡ್ರಿ ಇವೇ ಡೆಕೋರೇಷನ್ ಐಟಮ್ಗಳು ಮಳೆಯಲ್ಲೇ ಹೊಣದ ಹಂಗೆ ಹಾಳಾಗೋಗಿದ್ದು. ಅದ್ರಾಗೆ ಒಳ್ಳೆಯವನ್ನೆಲ್ಲ ಆರಿಸ್ಕೊಂಡು ನಮಗೆ ಯಾವ್ಯಾವ ಬೇಕೋ ಅದನ್ನು ಮಾತ್ರ ನಾವು ತಗೊಂಡು ಬಂದ್ವಿ. ಹೆಂಗೆ ಜೋಡ್ಸೋದು ಯಾವ್ದು ತಗೋಬಾರ್ದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಹಂಗೆ ನಮ್ಮ ಹುಡ್ರು ಎಲ್ಲದನ್ನೂ ಹಾಕೊಂಡು ಗಾಡಿ ಎಲ್ಲ ಫುಲ್ಲು ಲೋಡ್ ಮಾಡಿಬಿಟ್ವಿ. ನೋಡಾದ್ಮೇಲೆ ನಿಧಾನಕ್ಕೆ ಅಲ್ಲಿಂದ ಹಾಗ ಈಗ ಬಿಗಿದು ನಿಧಾನ ಅಲ್ಲಿಂದ ಹೊಂಟ್ವಿ. ಬರ್ತಾ ನಾನು ಟ್ಯಾಕ್ಟ್ರಿ ಮೇಲೆ ಬಂದಿದ್ದೆ. ಈಗ ಹೋಗ್ತಾ ಫುಲ್ ಆಗಿತ್ತಲ್ಲ ಲೋಡೆಲ್ಲ. ಹಾಗಾಗಿ ನಮ್ಮದು ಡಣಕ ಡಿಯೋ ಅಲ್ಲಿ ನಾವು ನಮ್ಮ ಅಣ್ಣರು ನಮ್ಮ ಫ್ರೆಂಡು ಎಲ್ಲ ಹೊಂಟ್ವಿ. ಮಳೆನೂ ಬರ್ತಾಯಿತ್ತು ಒಂದು ಕಡೆಗೆ. ನಾವು ಒಂಥರ ಕೇಸರಿ ಬಿಳಿ ಹಸಿರು ಥರ ಉಲ್ಟಾ ಪಲ್ಟಾ ಮಾಡ್ಕೊಂಡು ಎಲ್ಲ ಜರ್ಕಿ ಹಾಕೊಂಡು ಹೊಂಟ್ವಿ ನಿಧಾನಕ್ಕೆ ಟ್ಯಾಕ್ಟ್ರಿ ಹಿಂದಕ್ಕೆ. ಟ್ಯಾಕ್ಟ್ರಿ ಅಂತೂ ಅಪ್ಪ ನಾವು ಕುಡ್ದಿಲ್ಲಪ್ಪ ಅಂತ ಅತ್ಲಾಗ ಓಲಾಡ್ತಾ ಹೋಗ್ತಾ ಇತ್ತು. ನಮಗೆ ಎಲ್ಲಿ ಬಿದ್ದೋಗ್ತಾವೋ ಅವೆಲ್ಲ ಐಟಮು ಅಂತ ಹೆದರಿಕೆ ಹೋಯ್ತು. ಅಪ್ಪ ನಾವು ಕುಡ್ದಿಲ್ಲಪ್ಪ, ಬತ್ತಿನೂ ಸೇದಿಲ್ ಕಾಕ. ಅಲ್ಲಿಂದ ಹಂಗೆ ಗುಮ್ಗುಡ್ತಾ ಮತ್ತೆ ಡಿಯೋದಲ್ಲಿ ಡಣಕ ಅಂತ ಹೊಂಟ್ಬಿಟ್ವಿ. ಹಂಗೆ ಹೋಗ್ತಾ ಯಾಕೋ ಹೊಟ್ಟೆ ಚುರುಗುಟ್ಟಕ್ಕೆ ಹಿಡಿತು. ಎಡಳ್ಳಿ ಸರ್ಕಲ್ ಹತ್ತತ್ರ ಬರೋಕ್ಕೂ ಪಾನಿಪುರಿ ಅಂಗಡಿ ಕಾಣ್ತು. ಹಂಗೆ ಗಾಡಿ ಸೈಡ್ ಹಾಕಿ
ಎಲ್ಲರೂ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಎಲ್ಲರೂ ಒಂದು ಹಾಫ್ ಪ್ಲೇಟ್ ಮಸಾಲ ಪುರಿ. ಅಲ್ಲಿಂದ ಆಮೇಲೆ ಡೆಕೋರೇಷನ್ ಐಟಮ್ ಎಲ್ಲ ತಂದು ಸಂಘದ ಮನೆ ಹತ್ರ ಇಳಿಸಿ ಸೀದಾ ನಾವು ಮನೆ ಕಡೆಗೆ ಹೊಂಟ್ವಿ. ಓಕೆ ಬಾಯ್ ಗೆಳೆಯರೇ, ಮತ್ತೆ ಸಿಗೋಣ.